ಹೆಂಗ್ ಮಾಡ್ಬೇಕು ಅಂತ ನೀವೇ ಹೇಳಿ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳ್ತೀರಾ ಅಂದ್ರೆ ಏನು ಮಾಡೋದು? ಅವ್ರು ಹೇಳ್ಬೇಕು, ಅವ್ರು ಕೊಡಬೇಕು ನಮಗೆ. ಬೇರೆ ಅಂಗಡಿ ಎಲ್ಲಿ ಕೊಡ್ತಾರೆ ಕೊಡ್ಲಿ ನಮಗೆ. ಅವನು ತೆಗಿಬೇಕಂಗಂದ್ರೆ ನಮ್ಗೆ ಎಲ್ಲರ ದಾರಿ ತೋರಿಸ್ಬಿಟ್ಟು ತೆಗಿಬೇಕಾಗಿತ್ತು ಅಂಗಡಿಗಳು. ಯಾವುದೇ ಒಂದು ತೆರವು ಮಾಡ್ಬೇಕಾದ್ರೆ ಬೇರೆ ಕಡೆ ಕೊಡ್ತೀನಿ ಮಾಡ್ತೀನಿ ಅಂತ ಅವ್ರದ್ದು ಅಂಗಡಿ ತೆಗಿಸ್ಬೇಕು. ನೀವು ಕೇಳಬೇಕಾಗಿತ್ತು. ಬೇರೆ ನಾವು ಕೇಳಿದ್ವಲ್ಲ, ಹಾಗಲ್ಲ. ಸುಪ್ರೀಂ ಕೋರ್ಟಿಂದಾನೇ ಆರ್ಡರ್ ಕೊಟ್ಟವ್ರೆ ಅಂತ ಹೇಳ್ತಾವ್ರ ಅವರು. ಒಂದು ನೋಟಿಸು ಕೊಟ್ಟಿಲ್ಲ ಅಂಗಡಿಗಳಿಗೆ. ನಮಗೆ ನಿಮ್ಮನ್ನ ಸಾಕಕ್ ಮಕ್ಕಳು ಇಲ್ವಮ್ಮ? ಮಕ್ಕಳಿದ್ದಾರೆ, ನಾ ಏನು ಪುಣ್ಯ, ನಾವು ಸಾಕ್ಬೇಕಲ್ವಾ? ಅಲ್ಲ, ನಿಮ್ಗೂ ವಯಸ್ಸಾಯ್ತಲ್ಲ, ವಯಸ್ಸಾಯ್ತು ಮೇಡಮ್, ವಯಸ್ಸಾಯ್ತು ಮೇಡಮ್. ನಾವೇನ್ ಮಾಡೋಣ? ಅಲ್ಲಗಳೇ ಸಾಲಗಳಿದೆ, ಲೋನ್ ತಗೊಂಡಿದ್ದೀವಿ, ಅದು ತಗೊಂಡಿದ್ದೀವಿ, ಕಟ್ಟಬೇಕು. ಹೆಂಗ್ ಕಟ್ಟೋಣ, ಹೆಂಗ್ ಜೀವನ ಮಾಡೋಣ ಹೇಳಿ ನೋಡೋಣ. ಅದೇ ಹೇಳ್ತಾ ಇರೋದು, ಈ ಥರ ಪರಿಸ್ಥಿತಿ ರೋಡಲ್ಲಿ ಬಂದು ಬಿಟ್ಟವ್ರೆ ನಮಗೆ. ಈಗ ರೋಡಿಗೆ ಬಂದ್ಬಿಟ್ಟಿದ್ದೀರಾ, ಏನು ಮಾಡೋದು? ಮಕ್ಕಳು ಮರು ನಾವು ಬಟ್ಟೆ ವ್ಯಾಪಾರ ಚಿಕ್ಕ ಮಕ್ಕಳು ದಿನಾಗ 500-600 ಆ ಥರ ಸಂಪಾದನೆ ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ತಾ ಇದ್ರು. ಫ್ಯಾಮಿಲಿಯಲ್ಲಿ 5 ಜನ ಇದ್ದಾರೆ, ಹೆಂಗೆ ದುಡಿಬೇಕು ಹೇಳಿ? ಬಂಡವಾಳವನ್ನು ಒಂದು 40-50 ಸಾವಿರ ರೂಪಾಯಿ ಹಾಕಿದೆ. ಹೆಂಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋದು. ನೋಡಿ, ಮನೆಗೆ ಬಾಡಿಗೆ ಹೆಂಗೆ ಕಟ್ಟಬೇಕು, ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಇಲ್ಲ ಮೇಡಮ್, ನಮಗೆ ಫುಟ್ಪಾತ್ಗೂ ನಮ್ಗೆ ತೊಂದರೆ ಇಲ್ಲ ಮೇಡಮ್. ಮರ ಒಳಗಡೆ ಇದ್ದಿದ್ದು ಮೇಡಮ್, ನಮಗೆ ಅಲ್ಲಿ ನಡಿಯಕ್ಕೆ ಆಗಲ್ಲ. ನೋಡಿ, ಅದು ಮರ ಒಳಗಡೆ ಇರೋದು ಅಂಗಡಿಗಳು ನಮ್ದು. ಈ ಕಡೆ ಇತ್ತು ಕ್ಯಾರ್ ರೋಡು, ಮರ ಒಳಗಡೆ. ಅದೂ ಅಲ್ಲಿ ಜನ ನಡಿಯೋಕ್ಕೂ ಆಗಲ್ಲ. ಎಲ್ಲಿ ಮಾಡೋದು ಮೇಡಮ್? ಏನು ಇಲ್ಲ, ಬಂಡವಾಳ ಹೋಯ್ತಲ್ಲ. ಸಾಮಾನು ಮಡಗಿದ್ದೀವಿ, ಅದು ಸಾಮಾನು ಏನು ಮಾಡ್ತೀರಾ ಹೇಳಿ? ಸರ್ಕಾರಕ್ಕೆ ಅವರೇ ಏನೋ ಮಾಡಿ ಕೊಡ್ಬೇಕು ನಮಗೆ. ಇಲ್ಲಿ ಕೊಡ್ಬೇಕಿಲ್ಲ, ಇಲ್ಲಾಂದ್ರೆ ಬೇರೆ ಕಡೆ ಮಾಡಿ ಕೊಡ್ಬೇಕು. ಮಾಡಬೇಕು, ಎಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮಾಡ್ಕೊಟ್ರೆ ಮಾಡ್ಬೇಕಲ್ಲ. ಬರ್ತಾರೆ, ಏನ್ ನಮ್ಗೆ ಬೇಜಾರಾಗತ್ತಲ್ಲ. ಎಲ್ಲ ಒಂದು ಕಡೆ ಮಾಡ್ಬೋದಲ್ಲ. ಒಂದ್ ಸ್ವಲ್ಪ ಅವ್ರು ಮಾಡ್ಕೊಟ್ರೆ ಒಳ್ಳೇದು ಮೇಡಮ್. ಅವರು ಸಹಾಯ ಅವರೇ ಮಾಡ್ಕೊಡ್ಬೇಕು. ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತೀವಿ, ನಾವು ಬಿಜೆಪಿ ಸರ್ಕಾರ ಈ ತರ ಕೆಲಸ ಮಾಡಿಲ್ಲ. ಆ ತರ ಮೋಸ ಬಿಜೆಪಿ ಕೆಲಸನ ಯಾವತ್ತೂ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಈ ತರ ಮಾಡಿದೆ. ಇಲ್ಲ, ಕಾಂಗ್ರೆಸ್ ಸ್ಪಿರಿಟ್ ಎಲ್ಲ ನಮ್ಗೆ ಕೊಟ್ಟಿರೋದು ಇದು ಅಲ್ಲ. 82 ಅಲ್ಲಿ ಈಗ ಅವರು ಕಾಂಗ್ರೆಸ್ ಅವರು ಈ ತರ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆವಾಗಿಂದ ನಮ್ಗೆ ಅಲ್ಲ, ನಮ್ಮಪ್ಪ ಕೊಟ್ಟಿರೋದ್ರು, ಹಂಗೆ ನಾವು ಮಾಡ್ಕೊಂಡು ಬಂದ್ರು. ಬಡವರು ಅಂತ ಕೊಟ್ರು.